ಹೆಸರು ಪ್ರವೀಣ್. ನಿನ್ನ ಹೆಸರು ಅಲೆಕ್ಸಾಂಡ್ರಾ. ಯಾರ್ದು ನಿಂದ? ಅಲೆಕ್ಸಾಂಡ್ರ. ಸಿಹಿ ಕುಮಾರ್ ಅಂತ ಚೆನ್ನಾಗಿದೆ ಹೆಸರು. ಮಾಡ್ತೀಯಾ? ಭಾರತವು ಸುಂದರವಾದ ಗ್ರಾಮಗಳ ತವರು ಮನೆ. ಇಲ್ಲಿನ ಹಲವಾರು ಗ್ರಾಮಗಳು ಪ್ರಕೃತಿ ಮತ್ತು ಇತಿಹಾಸದ ಕೌತುಕಗಳನ್ನು ತನ್ನೊಳಗಿರಿಸಿಕೊಂಡು ಪ್ರಜ್ವಲಿಸುತ್ತವೆ. ಅಂತಹ ಒಂದು ಸುಂದರವಾದ ಗ್ರಾಮಕ್ಕೆ ನಾನು ಭೇಟಿ ನೀಡಲು ಬಂದಿರುವೆ. ನಾನು ಬಂದಿರುವ ಈ ಗ್ರಾಮದಲ್ಲಿ ಕಣ್ಣು ಹಾಯಿಸಿದಷ್ಟು ಕಾಣಸಿಗುವ ತೆಂಗಿನ ಮರದ ತೋಟಗಳು, 583 ಎಕರೆ ವಿಶಾಲವಾದ ಕೆರೆ ಮತ್ತು ಇವುಗಳ ಮಧ್ಯೆ 800 ವರ್ಷಗಳಷ್ಟು ಹಳೆಯದಾದ ಪಂಚಕೂಟ ಜೈನ ಬಸದಿ ಮತ್ತು ಶಾಂತಿನಾಥ ಬಸದಿಯನ್ನು ಹೊಂದಿದೆ. ನಾಗಮಂಗಲದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಈ ಸುಂದರವಾದ ಗ್ರಾಮದ ಹೆಸರೇ ಕಂಬದಹಳ್ಳಿ. ಕಂಬದಹಳ್ಳಿಯು ಮಂಡ್ಯ ಜಿಲ್ಲೆಯ ಒಂದು ಪ್ರಾಚೀನ ಜೈನ ಕೇಂದ್ರವಾಗಿದೆ. ಈ ಹಳ್ಳಿಯನ್ನು ಗಂಗರು ಮತ್ತು ಹೊಯ್ಸಳರು ಆಳಿದ ಕುರುಹುಗಳು ಇಲ್ಲಿ ಕಾಣಸಿಗುತ್ತವೆ. ಕಂಬದಹಳ್ಳಿಯ ಶಾಂತಿನಾಥ ಬಸದಿಯ ಎದುರುಗಡೆಯಲ್ಲಿ ಸುಮಾರು 50 ಅಡಿ ಎತ್ತರದ ಮಾನಸ್ತಂಭವಿದೆ. ಈ ಮಾನಸ್ತಂಭವು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು, ಈ ಮಾನಸ್ತಂಭದಿಂದಲೇ ಅಂದರೆ ಈ ಕಂಬದಿಂದಲೇ ಈ ಊರಿಗೆ ಕಂಬದಹಳ್ಳಿ ಎಂದು ಹೆಸರು ಬಂದಿತು. ಈ ಮಾನಸ್ತಂಭದ ಮೇಲೆ ಪೂರ್ವಾಭಿಮುಖವಾಗಿ ಕುಳಿತಿರುವ ಬ್ರಹ್ಮಯಕ್ಷ ತುಂಬ ಆಕರ್ಷಣೀಯವಾಗಿದೆ. ಈ ಬ್ರಹ್ಮಯಕ್ಷನನ್ನು ಈ ಭಾಗದ ಜನರು ತುಂಬು ಹೃದಯದಿಂದ ಕಂಬದರಾಯನೆಂದು ಕರೆಯುತ್ತಾರೆ. ಜೈನ ಧರ್ಮೀಯರು ಸಹಜವಾಗಿಯೇ ಸೌಂದರ್ಯದ ಆರಾಧಕರು. ದೇವಾಲಯ ನಿರ್ಮಾಣವೆಂದರೆ ಅವರಿಗೆ ಒಂದು ರೀತಿಯ ದೇವತಾರಾಧನೆ ಇದ್ದ ಹಾಗೆ. ಇಂತಹ ಆರಾಧನೆಯಿಂದ ಸ್ವರ್ಗ ಸುಖ ಪ್ರಾಪ್ತಿಯಾಗುತ್ತದೆ ಎಂಬ ಕಲ್ಪನೆ ಅವರಿಗಿದೆ. ಹಾಗಾಗಿಯೇ ಕಂಬದಹಳ್ಳಿಯಲ್ಲಿ ಸುಂದರವಾದ ಬಸದಿಗಳನ್ನು ನಿರ್ಮಿಸಿದ್ದಾರೆ. ಕಂಬದಹಳ್ಳಿಯಲ್ಲಿ ಒಟ್ಟು 8 ಬಸದಿಗಳಿವೆ. ಅದರಲ್ಲಿ ಸುಂದರವಾದ ಬಸದಿಯ ಹೆಸರೇ ಪಂಚಕೂಟ ಬಸದಿ. ಪಂಚಕೂಟ ಬಸದಿಗೆ ಸೇರಿದ ತ್ರಿಕುಟಾಚಲದ ಬಸದಿಯಲ್ಲಿ 3 ಬಸದಿಗಳು ಮತ್ತು ಅದರ ಎದುರುಗಡೆಯಲ್ಲಿ 2 ಬಸದಿಗಳು ಇವೆ. ಬನ್ನಿ ಒಳಗಡೆಯಿಂದ ಪಂಚಕೂಟ ಬಸದಿಯ ದರ್ಶನ ಪಡೆಯೋಣ. ಈ ಪಂಚಕೂಟ ಬಸದಿಯಲ್ಲಿ ಒಂದು ಸುಂದರವಾದ ಮೂರ್ತಿ ಇದೆ. ಈ ಮೂರ್ತಿಯು ಕತ್ತಲಿನಲ್ಲಿ ದೀಪದ ಬೆಳಕಿನ ಮೂಲಕ ತನ್ನ ವಿಶೇಷತೆಯಿಂದ ಪ್ರಜ್ವಲಿಸುತ್ತದೆ. ಹಸನ್ಮುಖಿ ಸ್ವಲ್ಪ ನಗೋತ್ರ ಕಾಣುತ್ತೆ. ಜ್ಞಾನ ಮುದ್ರ ಭಗವಂತರು ಜಪದಲ್ಲಿ ಕೂತಂಗೆ ಕಾಣುತ್ತೆ. ಗಂಭೀರ ಭಾವ ಭಗವಂತರು ಕ್ರೋಧದಲ್ಲಿ ಇದ್ದಂಗೆ ಕಾಣುತ್ತೆ. ಪಂಚಕೂಟ ಬಸದಿಯ ಒಂದು ಗೋಡೆಯಲ್ಲಿ ಒಂದು ಕಲ್ಪವೃಕ್ಷದ ಕೆತ್ತನೆ ಮಾಡಿದ್ದಾರೆ.
ಇಲ್ಲಿ ಪ್ರಾರ್ಥಿಸಿದರೆ ತಮ್ಮ ಇಷ್ಟಾರ್ಥ ಪೂರೈಸುತ್ತದೆ ಎಂದು ನಂಬಲಾಗಿದೆ. ಕೇಳ್ಕೊರಿ, ಪಕ್ಕಾ ಇನ್ಫಾರ್ಮೇಶನ್ ಸಿಗತ್ತೆ. ಇದು ಲಿಟ್ರಲಿ ಆಗಿದೆ. ನಮ್ಮ ಅಣ್ಣನ ವಿಚಾರಕ್ಕೆ, ನಮ್ಮ ಅಣ್ಣನ ಗೌರ್ಮೆಂಟ್ ಜಾಬ್ ಆಗಿದೆ. ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ಬೇಕು. ಹೋಗಿ ಈ ತರ ಪೂಜೆ ಮಾಡಿಸ್ತೀವಿ ಅಂತ ಹೇಳ್ಬೇಕು. ಹೌದಾ? ಈಗ ಮೇಲೆ ಇತ್ತು ನೋಡ್ರಿ. ಈಗ ನಮ್ಮ ಮನಸ್ಸಿಗೆ ಏನಿದ್ರೆ ಬಿ ಬೇಡ ಕರೆ ಆದಿದ್ದು. ಪಂಚಕೂಟ ಬಸದಿಯ ಉತ್ತರಕ್ಕೆ ಇನ್ನೊಂದು ಸುಂದರವಾದ ಬಸದಿ ಇದೆ. ಈ ಬಸದಿಯ ಹೆಸರೇ ಶಾಂತಿನಾಥ ಬಸದಿ. ಈ ಉದ್ದನೆಯ ಬಸದಿಯಲ್ಲಿ 2 ಗರ್ಭಗುಡಿಗಳಿದ್ದು ಮಧ್ಯೆ ಜಗಲಿ ಇದೆ. ಜೈ ಜಿನೇಂದ್ರ. ಇದು ಪಂಚಕೂಟ ಬಸದಿ ಅಂತ. ಇದು ಕಂಬದ ಹಳ್ಳಿಯಲ್ಲಿರುತ್ತದೆ. ನೀವು ಯಾವಾಗಾದರೂ ಈ ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ಎಲ್ಲರೂ ಈ ಕಡೆ ಬಂದು ಹೋಗಿ. ಇದು ಗಂಗರ ಕಾಲದಲ್ಲಿರುವ ಬಸದಿ. 3ನೇ ಶತಮಾನದಲ್ಲಿ ನಿರ್ಮಾಣವಾಗಿ 9ನೇ ಶತಮಾನದಲ್ಲಿ ಪ್ರಸಿದ್ಧವಾದ ಬಸದಿ. ನೀವು ಇಲ್ಲಿ ತುಂಬ ವೀಕ್ಷಣಾ ಸ್ಥಳಗಳನ್ನು ನೋಡಬಹುದು. ಇಲ್ಲಿಯ ಚಂದ್ರಗಿರಿ ಬೆಟ್ಟ ಹಾಗೂ ಇಲ್ಲಿ ಪಂಚಕೂಟಗಳು ಹಾಗೂ ಇಲ್ಲಿಯ ಭಂಡಾರದ ಬಸದಿ, ಇಲ್ಲಿಯ ವಿದೇಶಕ್ಕೆ ಹೋದಿರುವ 2 ಮೂರ್ತಿಗಳು ಹಾಗೂ ನವಗ್ರಹಗಳನ್ನು ನೋಡಬಹುದು. ಕಂಬದಹಳ್ಳಿಯಲ್ಲಿನ ಇನ್ನೊಂದು ವಿಸ್ಮಯವೆಂದರೆ ಈ ಬಸದಿಗಳ ಮುಂದಿರುವ ಮಾನಸ್ತಂಭದ ಗಂಟೆಯು ಸ್ವಯಂಚಾಲಿತವಾಗಿ ಬಾರಿಸುತ್ತದೆ. ಹೀಗೆ ಬಾರಿಸಿದರೆ ಯಾರಾದರೂ ಮರಣ ಹೊಂದಬಹುದು ಎಂದು ಇಲ್ಲಿನ ಜನರು ಭಾವಿಸುತ್ತಾರೆ. ಕಂಬದಹಳ್ಳಿಯ ದಕ್ಷಿಣ ದಿಕ್ಕಿನಲ್ಲಿ 2 ಬೆಟ್ಟಗಳಿವೆ. ಅದರಲ್ಲಿ ಸುಂದರವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಂದಿರುವ ಬೆಟ್ಟವೇ ಮಾರುತಿ ಬೆಟ್ಟ. ಹಾಗೂ ಜೈನ ಬಸದಿ ಹೊಂದಿರುವ ಇನ್ನೊಂದು ಬೆಟ್ಟವೇ ಕರ್ಕುಚಪ್ಪನ ಗುಡ್ಡ ಅಥವಾ ಚಂದ್ರಗಿರಿ ಬೆಟ್ಟ. ಪೌರಾಣಿಕ ಹಿನ್ನೆಲೆ ಜೊತೆಗೆ ಪ್ರಕೃತಿ ಸೌಂದರ್ಯದಿಂದ ಶೋಭಿತಗೊಂಡಿರುವ ಕಂಬದಹಳ್ಳಿಯ ಪಶ್ಚಿಮ ದಿಕ್ಕಿನಲ್ಲಿ 16 ಹಳ್ಳಿಯ ರೈತರ ಜೀವನಾಡಿಯಾಗಿರುವ ಒಂದು ದೊಡ್ಡ ಕೆರೆ ಇದೆ. ಈ ಕೆರೆಯು 583 ಎಕರೆ ವಿಸ್ತೀರ್ಣ ಹೊಂದಿದ್ದು ಬಿಂಡಿಗನವೆಲೆ ಗ್ರಾಮಕ್ಕೆ ಸೇರಿದೆ. ಕಂಬದಹಳ್ಳಿಯಿಂದ ಈ ಕೆರೆಯ ಎರಿಮೆಯಲ್ಲೇ ಹೋಗುವ ಅನುಭವ ಮೂಡಲ್ ಕುಣಿಗಲ್ ಕೆರೆ ಹಾಡನ್ನು ಜ್ಞಾಪಿಸುತ್ತದೆ. ಕಂಬದಹಳ್ಳಿಯ ಪ್ರತಿ ಕಲ್ಲು ಇತಿಹಾಸವನ್ನು ಉಸಿರಾಡುತ್ತದೆ. ಇತಿಹಾಸವೆಂಬುದು ಪುಸ್ತಕಗಳಲ್ಲಿ ಮಾತ್ರ ಉಳಿಯುವುದಲ್ಲ, ಅದು ಜೀವಂತವಾಗಿ ಉಸಿರಾಡುವ ಭೂಮಿಯಲ್ಲಿ ನಿತ್ಯವೂ ನಮ್ಮೊಂದಿಗೆ ಮಾತನಾಡುತ್ತಲೇ ಇರುತ್ತದೆ ಎಂದು ಈ ಗ್ರಾಮವು ನಮಗೆ ನೆನಪಿಸುತ್ತದೆ. ಕಂಬದಹಳ್ಳಿಯು ಸಂಸ್ಕೃತಿ, ಶಿಲ್ಪ, ನಂಬಿಕೆ ಮತ್ತು ಪ್ರಕೃತಿ ಸೌಂದರ್ಯದ ಸಂಗಮವೇ ಆಗಿದೆ.